ಯಾವ್ದು ಮ್ಯಾಚ್ ಇದೆ ಗೊತ್ತಾ? RCB ವರ್ಸಸ್ CSK ಯಾವ್ದು ಗೆಲ್ಲುತ್ತೆ? ಹೂ ಈಸ್ ವಿನ್ ದಿಸ್ ಮ್ಯಾಚ್? ಗೈಸ್, ಇವತ್ತು ಮಧ್ಯಾಹ್ನ ಮ್ಯಾಚ್ ಇತ್ತು, ಮುಂಬೈ ವರ್ಸಸ್ ದಿಲ್ಲಿ. ಇವತ್ತು ಮ್ಯಾಚ್ ಇತ್ತು, ಫಸ್ಟ್ ಮ್ಯಾಚ್ ಯಾರ್ದಿತ್ತು? MI ವರ್ಸಸ್ DC. ನಿಮಗೆ ಗೊತ್ತಿರಲ್ಲ, ಮುಂಬೈ ಇಂಡಿಯನ್ಸ್ ಅವರು ಫಸ್ಟ್ ಮ್ಯಾಚ್ ಏನು ಮಾಡ್ತಾರೆ? ಫಸ್ಟ್ ಮ್ಯಾಚ್ ದೇವ್ರಿಗೆ ಕೊಡ್ತಾರೆ. ನನಗನ್ಸೋ ಮ್ಯಾಚ್ಗೆ ಮುಂಬೈ ಇಂಡಿಯನ್ಸು ಇದೇ ಫಸ್ಟ್ ಮ್ಯಾಚ್ ಅಂದ್ಕೊಂಡು ಅವರು ದೇವ್ರಿಗೆ ಕೊಟ್ಟರು. ಮೊದಲು ಹಾರ್ದಿಕ್ ಪಾಂಡ್ಯ ಇದ್ರು, ಅವರು ಫಸ್ಟ್ ಮ್ಯಾಚ್ ಕೊಡ್ತಿದ್ರು. ಆದರೆ ಒಂದು ಸ್ವಲ್ಪ ಇದಾಯಿತು, ಅದಕ್ಕೆ ಅವರು ಫಸ್ಟ್ ಮ್ಯಾಚ್ ಗೆದ್ದರು. ಆಮೇಲೆ ಅವ್ರು ಹಾರ್ದಿಕ್ ಪಾಂಡ್ಯಾಗೆ ಆರಾಮಿಲ್ಲ ಅಂತ ಬ್ರೋ. ಹಾರ್ದಿಕ್ ಪಾಂಡ್ಯ ಇಸ್ ನಾಟ್ ವೆಲ್, ಅದಕ್ಕೆ ಆಡಲಿಲ್ಲ. ಅದ್ರ ಸಂಬಂಧ ಸೂರ್ಯಕುಮಾರ್ ಯಾದವ್ಗೆ ಕ್ಯಾಪ್ಟನ್ ಮಾಡ್ರು. ಸೂರ್ಯಕುಮಾರ್ ಯಾದವ್ ಫಸ್ಟ್ ಮ್ಯಾಚ್ ಅಲ್ಲ, ಅವ್ರೇ ಬಿಡೋಕ್ಕಾಗ್ತದೆ. ಅವರು ಕೂಡ ದೇವರಿಗೆ ಕೊಟ್ಟರು. ಮೊದಲೇ ಡೆಲ್ಲಿ ವರ್ಸಸ್ ಮತ್ತೆ ಮುಂಬೈ ಒಳಗಡೆ ಡಿಫ್ರೆನ್ಸ್ ಇಬ್ಬರೇ ಮಂದಿರೋದು. ಒಂದು ಹಾರ್ದಿಕ್ ಪಾಂಡ್ಯ, ಮತ್ತೊಂದು ಬುಮ್ರಾ ಬಿಟ್ಟರೆ ಟ್ರೆಂಟ್ ಬೋಲ್ಟ್ ಕೂಡ ಬೆಲ್ಲಿಲ್ವಾ? ಏನೋ ಅವನಿಗೆ ಇಂಜುರಿ ಆಗಿದೆ. ಹೋದ ಮ್ಯಾಚಲ್ಲಿ ಏನು ಖತರ್ನಾಕ್ ಬಾಲಿಂಗ್ ಹಾಕಿದ. ಆಮೇಲೆ ದಿಲ್ಲಿ ನೋಡಿ ಡಿಫ್ರೆನ್ಸ್ ಯಾಕೆ ಅಂದರೆ ಹಾರ್ದಿಕ್ ಪಾಂಡ್ಯ ನೋಡ್ರಿ, ಏನಾದರೂ ಹಾರ್ದಿಕ್ ಪಾಂಡ್ಯ ಇದ್ದಿದ್ರೆ 180, 200 ತನಕ ಹೋಗ್ತಿತ್ತು. ಆಮೇಲೆ ಈ ಮ್ಯಾಚ್ ಪಕ್ಕ ಮುಂಬೈ ಗೆಲ್ತಿತ್ತು. ಯಾಕಂದರೆ ದಿಲ್ಲಿದವ್ರದ್ದು ಕಂಟಿನ್ಯೂಸ್ ಆಗಿ ವಿಕೆಟ್ ಬೀಳ್ತಾ ಇತ್ತು. ಮುಂದಿನವ್ರದ್ದು ಫಸ್ಟ್ ಒಳಗಡೆ KL ರಾಹುಲ್ ವಿಕೆಟ್ ಆಯಿತು. ಅಲ್ಲೇನು ಸಮೀರ್ ರಿಜ್ವಿ ಅದೇನೋ ಅವ್ರಿಗೆ ಸ್ಟಾಪ್ ಮಾಡಲಿಲ್ಲ ಅಲ್ವಾ? ಅಲ್ಲೇ ಒಂದು ಸ್ವಲ್ಪ ಫಾಲ್ಟ್ ಆಯಿತು. ಏನಾದರೂ ಟ್ರೆಂಟ್ ಬೋಲ್ಟ್, ಹಾರ್ದಿಕ್ ಪಾಂಡ್ಯ ಏನಾದರೂ ಒಂದು ಸ್ವಲ್ಪ ಮಿಸ್ ಆಗಿ ಅವನೇನಾದರೂ ವಿಕೆಟ್ ಬಿದ್ದಿದ್ರೆ ಅಲ್ಲೇ ಮ್ಯಾಚ್ ಗೆಲ್ತಿತ್ತು. ಇಲ್ಲಾಂದ್ರೆ ಅವನು ಸಮೀರ್ ರಿಜ್ವಿ ಗುರು CSK ಒಳಗಡೆ ಇದ್ದಾಗ ಆಡಲಿಲ್ಲ. ಇಲ್ಲಿ ಡೈರೆಕ್ಟ್ ಕಂಟಿನ್ಯೂಸ್ ಆಗಿ ಆಡ್ತಾ ಇದ್ದಾನೆ. ಫಸ್ಟ್ ಮ್ಯಾಚಲ್ಲಿ 50, ಈ ಮ್ಯಾಚಲ್ಲಿ 90 ರನ್ನು. ಅವನೇ ಮೇನ್ ಕಾರಣ ದಿಲ್ಲಿ ಗೆಲ್ಲಕ್ಕೆ. ಆಮೇಲೆ ನೋಡಿ, ಫಸ್ಟ್ ಮ್ಯಾಚ್ಗೆ ರೋಹಿತ್ ಶರ್ಮಾ ಆರೆಂಜ್ ಕ್ಯಾಪ್ ಇದ್ದ, ಈ ಮ್ಯಾಚ್ಗೆ ಸಮೀರ್. ಹೀಗಾಗಿ ಪಲ್ಟೆ ಆಗ್ತಾ ಇದೆ. ಆಮೇಲೆ ದಿಲ್ಲಿ ಒಳಗಡೆ ನಿಸಂಗ ಕೂಡ ಚೆನ್ನಾಗಿ ಆಡಿದ್ರು. ನಾವು ಹಾಗೆ ಮುಂಬೈ ಇಂಡಿಯನ್ಸಲ್ಲಿ ಯಾರೂ ನಿಲ್ಲಲಿಲ್ಲ. ಆಮೇಲೆ ಸ್ಕಾಯ್ ಅವರು ನಿಂತರು. ಸೂರ್ಯಕುಮಾರ್ ಯಾದವ್ ನಿಂತರು. ಅವರು ಕೂಡ ODIದಲ್ಲಿ ಆಡ್ತಾರಲ್ಲ ಹಂಗೆ ಆಡಿದ್ರು. ಅವರು ಕೂಡ ನೆಟ್ಗೆ ಆಡಲಿಲ್ಲ. ನಾನು ಮೊದಲೇ ಫಾರ್ಮಿಲ್ಲಾಗಿತ್ತು. ನಾನು ಅಂದ್ಕೊಂಡಿದ್ದೆ ಏನಾದರೂ 200 ತನಕ ಒಯ್ತಾರೆ ಅಂತ. 200 ಅಲ್ಲ ಬ್ರೋ, ಇವ್ರ ಕಡೆ 180 ಆಗಲಿಲ್ಲ. ಅದು ಡಿಪೆಂಡ್ ಮಾಡ್ತಿರೋ ಬಾಲ್ಗೆ ಒಂದೊಂದು ಅನ್ಬೇಕು. ಅಂಥದ್ರ ಡಿಪೆಂಡ್ ಮಾಡಿದ್ರೆ ಅಲ್ಲಿ ಕ್ಯಾಪ್ಟನ್ ಯಾರು ಇರಬೇಕು? ರೋಹಿತ್ ಶರ್ಮಾ ಇರಬೇಕು. ಆಮೇಲೆ ರೋಹಿತ್ ಶರ್ಮಾನೇ ಡಗೌಟಲ್ಲಿ ಕುಣಿಸಿದ್ದಾರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಮತ್ತೆಲ್ಲರೂ ಹೇಳ್ತಿದ್ರು ಹಾರ್ದಿಕ್ ಪಾಂಡ್ಯ ಆ ಜಾಗಕ್ಕೆ ಏನಾದರೂ ಇದ್ದಿದ್ರೆ ಎಲ್ಲರೂ ಲಬ ಅಂತ. ಹಾರ್ದಿಕ್ ಕ್ಯಾಪ್ಟನ್ಸಿ ಹೆಂಗಿದೆ ಈಗ ಅಂದ್ರಲ್ಲ, ಸೂರ್ಯಕುಮಾರ್ ಇದ್ದಾರಲ್ಲ, ಈಗ ಅನ್ನೋದಿಲ್ಲ. ಯಾಕಂದರೆ ಅವರು ಹಾರ್ದಿಕ್ ಪಾಂಡ್ಯ ಕಂಡ್ರೆ ಉರಿತದೆ. ಆಮೇಲೆ ನೆಕ್ಸ್ಟ್ ಮ್ಯಾಚ್ ಬಂತು, ಗುಜರಾತ್ ವರ್ಸಸ್ RR ಬ್ರೋ. ಮ್ಯಾಚ್ ಅಂದರೆ ಮ್ಯಾಚು. ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಯಾಕಂದರೆ ಕಂಟಿನ್ಯೂಸ್ ಆಗಿ ರಬಾ ಅಂತ ಹೊಡ್ತಾ ಇತ್ತು. ಅಲ್ಲಿ ಶುಭ್ಮನ್ಗಳು ಕೂಡ ಇಂಜುರಿ ಆಗಿದ್ದಾನೆ. ಕ್ಯಾಪ್ಟನ್ಗಳಿಗೆ ಏನಾಗ್ತಾ ಇದೆ? ಕ್ಯಾಪ್ಟನ್ಗಳೇ ಇಂಜುರಿ ಆಗ್ತಾ ಇದ್ದಾರೆ. ಇನ್ನೇನು IPL ಟೀಮ್ ಏನು ಮಾಡ್ಬೇಕಂದ್ರೆ ಕ್ಯಾಪ್ಟನ್ಗಳನ್ನ ಬಿಟ್ಟು ಉಳ್ಕಿದವ್ರನ್ನ ತೊಗೋಬೇಕು. ಯಾಕಂದರೆ ಕ್ಯಾಪ್ಟನ್ಸಿ ಸ್ಲಾಟನ್ನು ಸಪ್ರೇಟ್ ಮಾಡಬೇಕು. ಯಾಕಂದರೆ ಅವ್ರಿಗೆಲ್ಲ ಇಂಜುರಿ ಆಗ್ತಾ ಇದೆ ಅಲ್ಲ. ಈ ಕಡೆ ಮ್ಯಾಚಲ್ಲಿ ಮುಂಬೈ ಇಂಡಿಯನ್ಸ್ ಹಾರ್ದಿಕ್ ಪಾಂಡ್ಯಾಗೆ, ಆಮೇಲೆ ಸಂಜೆ ಮ್ಯಾಚಲ್ಲಿ ಶುಭ್ಮನ್ ಗಿಲ್ಲು, ಆಮೇಲೆ ರಶೀದ್ ಖಾನ್ ಅವರು ಕ್ಯಾಪ್ಟನ್ಸಿ ಬಂದರು. ರಶೀದ್ ಖಾನು ಕ್ಯಾಪ್ಟನ್ಸ್ ಇದ್ದಾರೆ. ನಾನು ನಿನಗೆ ಹೇಳಿ ಅಂದರೆ RR ಗೆಲ್ತಿತ್ತು ಈ ಮ್ಯಾಚು. ಆದರೆ ಗುಜರಾತ್ ಯಾಕೆ ಸೋಯ್ತು ಗೊತ್ತಾ? ಅದು ಕ್ಯಾಪ್ಟನ್ ಸಂಬಂಧ, ರಶೀದ್ ಖಾನ್ ಇದ್ದಾರೆ ಅಲ್ಲ, ಅವರು 1 ರನ್ ಹೊಡ್ತಾ ಇದ್ರು. ಅಲ್ಲಿ 6-4 ಹೊಡಿಬೇಕಿತ್ತು. ಅವ್ರು ಹೆಂಗೆ ಅಫ್ಘಾನಿಸ್ತಾನದಲ್ಲಿ ಹೆಂಗಿದ್ದಾಗ ಹೊಡಿತಿದ್ರಲ್ಲ, ಆಮೇಲೆ ಗುಜರಾತ್ನಲ್ಲಿ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಇದ್ದಾಗ ಹೆಂಗೆ ಆಡ್ತಿರಲ್ಲ ಹಂಗೆ ಆಡಬೇಕಿತ್ತು. ಅಲ್ಲಿ ಏನಾದರೂ ಆಡ್ತಿದ್ರೆ ಖತರ್ನಾಗ್ ಲಾಸ್ಟ್ ಓವರು 6 ಬಾಲ್ಗೆ 11 ರನ್ ಬೇಕು. ನಾನು ಫಸ್ಟ್ ಬಾಲ್ ಒಯ್ಯಕ್ಕೆ ಬಂದ ವೈಡ್. ತುಷಾರ್ ದೇಶಪಾಂಡೆ 6 ಬಾಲ್ಗೆ 11 ರನ್ನು. ಬಾಲಿಂಗ್ ಹಾಕೋಕೆ ಬಂದ, ಫಸ್ಟ್ ಬಾಲ್ ವೈಡ್. ನಾನು ಅಂದ್ಕೊಂಡೆ ಮುಗೀತು ಕತೆ, ಮುಗೀತು ಎಷ್ಟು ಅಲ್ಗತೆ ಆಗುತ್ತೆ ಅಂತ. ಆಮೇಲೆ ಏನು ಬಾಲಿಂಗ್ ಹಾಕಿದ, ಖತರ್ನಾಕ್ ಅಂದರೆ ಖತರ್ನಾಕು. ಅವರಿಗೆ 4-6 ಬಿಡಲೇ ಇಲ್ಲ. ಡೈರೆಕ್ಟ್ 1-2 ರನ್ ಕೊಡ್ತಾ ಇದ್ರ, ರೊಟೇಷನ್ ಮಾಡ್ತಾಯಿದ್ರು. ಅವರು ರಶೀದ್ ಖಾನ್ ಅಲ್ಲಿ ರೊಟೇಷನ್ ಮಾಡಬಾರ್ದಿತ್ತು, ನಿಂತು ಟಾಕ್ ಅಂತ ಹೊಡಿಬೇಕಿತ್ತು. ಟ್ರೈ ಮಾಡೋಕ್ಕೆ ಹೋದ, ವಿಕೆಟ್ ಆದ. ಹಂಗಾಗ್ಬಾರ್ದು. ಅದೇನು 1 ರನ್ಗೆ ಗುದ್ದಾಡತ್ತಿದ್ರಲ್ಲ, ಅಲ್ಲಿ 4-6 ಮೇಲೆ ಹೊಡಿಬೇಕಿತ್ತು. 4 ರಿಸ್ಕೇ ತೊಗೋದಿಲ್ಲ, ಡೈರೆಕ್ಟ್ 6 ರಿಸ್ಕ್ ತೊಗೋದು. ಯಾಕಂದರೆ 4 ನೀವು ಹೊಡಕ್ಕೆ ಹೋದ್ರೆ ಅವರು ಜರ ಟಚ್ ಆದರೆ ಏನಾದರೂ ಫೀಲ್ಡರ್ ಒಂದು ಸ್ವಲ್ಪ ಆ ಕಡೆಯಿಂದ ಈ ಕಡೆ ಬಂದ ಇದೇನಾಗುತ್ತೆ. ಮತ್ತು RR ಒಳಗಡೆ ಅದೇನು ಖತರ್ನಾಕ್ ಕ್ಯಾಚು. ರಿಯಾನ್ ಪರಾಗು ಕ್ಯಾಪ್ಟನ್ನು ಪಾಂಡ್ಯಿಂದ ಒಳಗೆ ಜಿಗಿದು ಕ್ಯಾಚು.
ಫೈನಲಿ ಗುಜರಾತ್ ಅನ್ಕೋ ಸೋಯ್ತು. ಮತ್ತೆ ಈ ಕಡೆ ನಾನು ಯಾವ ಟೀಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೆ ಅಲ್ಲ ಈ ಇವತ್ತಿನ ಮ್ಯಾಚ್ಗೆ, ಅವೆರಡು ಕಂಟಿನ್ಯೂ ಆಗಿ ಸೋಯ್ತು. ಇವತ್ತು ರವಿವಾರ, ಇವತ್ತು ಯಾವ್ದು ಮ್ಯಾಚ್ ಇದೆ ಗೊತ್ತಾ? RCB ವರ್ಸಸ್ CSK ಯಾವ್ದು ಗೆಲ್ಲುತ್ತೆ? ಹೂ ಈಸ್ ವಿನ್ ದಿಸ್ ಮ್ಯಾಚ್? RCB ಅನ್ಕೊಂಡ ಈ ಮ್ಯಾಚ್ CSK ವಿನ್ ಆಗುತ್ತೆ. ಐ ಹೋಪ್ ಯು ಆರ್ ಎಂಜಾಯಿಂಗ್ ದಿಸ್ ವಿಡಿಯೋ. ಸಿಗೋಣ ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ. ಅನ್ಕಸ್ಕೆ ಬಾಯ್.